ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷ 6 ವರ್ಷಗಳ ಉಚ್ಚಾಟನೆ ಮಾಡಿದ್ದು, ಅದಾದ ನಂತರ ಯಾವೆಲ್ಲ ಬೆಳವಣಿಗೆ ಆಯ್ತು ಎಲ್ಲವನ್ನು ಕೂಡ ನೀವು ಗಮನಿಸಿರ್ತೀರಿ. ಆದರೆ ಈಗ ಮತ್ತೊಂದು ವಿಷಯ ಹೊರಗೆ ಬಂದಿದೆ. ಅದರಲ್ಲೂ ಅರವಿಂದ್ ಬೆಲ್ಲದವರು ಹೈಕಮಾಂಡ್ ಅನ್ನು ಮೀಟ್ ಮಾಡಿದಾಗ ಹೈಕಮಾಂಡ್ ಅರವಿಂದ್ ಬೆಲ್ಲದವರಿಗೆ ಒಂದು ದೊಡ್ಡ ಟಾಸ್ಕ್ ಅನ್ನ ಕೊಟ್ಟಿದೆ. ಆ ಟಾಸ್ಕ್ ಏನು ಎನ್ನುವುದನ್ನು ಹೇಳ್ತೇವೆ. ಅದಕ್ಕೂ ಮೊದಲು ಇಲ್ಲೇ ತನಕ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅನಿಸಿಕೆಗಳನ್ನು ಕೂಡ ಹೇಳ್ಬಹುದು. ಎಸ್ ವೀಕ್ಷಕರೇ, ಯತ್ನಾಳ್ ಅವರ ಉಚ್ಚಾಟನೆ ಈ ಗೊಂದಲ ಇದೆಯಲ್ಲ, ಅದು ಈಗ ತಾರಕಕ್ಕೇರ್ಬಿಟ್ಟಿದೆ. ಒಂದ್ ಕಡೆ ಬಿಜೆಪಿಯೇ ಯತ್ನಾಳ್ ಅವರು ಉಚ್ಚಾಟನೆ ಮಾಡಿದ್ರು ಕೂಡ ಇದೀಗ ಯತ್ನಾಳ್ ಅವರು ನನ್ನನ್ನು ಯಾಕೆ ಬಿಜೆಪಿ ಉಚ್ಚಾಟನೆ ಮಾಡಬೇಕು, ನಾನೇ ಬಿಜೆಪಿಯಿಂದ ಹೊರಗೆ ಬಂದಿದ್ದೇನೆ, ಈಗ ನನಗೆ ಯಾವುದೇ ಒಂದು ಲಂಗು ಲಗಾಮ್ ಇಲ್ಲ, ಈಗ ನಾನು ಏನ್ ಬೇಕಾದ್ರೂ ಮಾತನಾಡ್ತೇನೆ, ಜೊತೆಗೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ನಾನು ಹೋರಾಟ ನಡೆಯುತ್ತೆ, ಜೊತೆಗೆ ಬಿಜೆಪಿ ಕೂಡ ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇದೆ, ಬಿಜೆಪಿ ಹೈಕಮಾಂಡ್ ಕೂಡ ಕಂಟ್ರೋಲ್ ನಲ್ಲಿ ಇಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ಬಿಜೆಪಿ ಹೇಳ್ತಾನೆ ಇತ್ತು, ಈ ಕುಟುಂಬ ರಾಜಕಾರಣಕ್ಕೆ ನಾವು ಬ್ರೇಕ್ ಹಾಕ್ತೇವೆ, ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡ್ತೇವೆ, ಸಾಮಾನ್ಯ ಕಾರ್ಯಕರ್ತನಿಗೆ ಮುಂದೆ ತರ್ತೇವೆ ಅನ್ನೋ ಮಾತನ್ನು ಹೇಳ್ತಾನೆ ಇತ್ತು. ಆದ್ರೆ ಅದು ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿಷಯದಲ್ಲಿ ಹೈಕಮಾಂಡ್ ಕೂಡ ಉಲ್ಟಾ ಹೊಡೆದಿದೆ. ಹೈಕಮಾಂಡ್ಗೆ ತನ್ನ ಮಾತಿನ ಮೇಲೆ ಸ್ಪಷ್ಟನೆ ಇಲ್ಲ ಎನ್ನುವ ನೇರವಾದ ಟಾಂಗ್ ಅನ್ನ ಕೊಟ್ಟು ಹೈಕಮಾಂಡ್ಗೆ ಅವರು ತಿರುಗೇಟನ್ನು ನೀಡಿದ್ರು. ಇವೆಲ್ಲವನ್ನ ನೋಡ್ತಾ ಇದ್ರೆ ಬಿಜೆಪಿ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡ್ತು, ಅಥವಾ ಬೇಕಂತಲೇ ಯತ್ನಾಳ್ ಅವರು ಬಿಜೆಪಿಯಿಂದ ಹೊರ ಬರ್ಲಿಕ್ಕೋಸ್ಕರ ಇಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ಎನ್ನುವ ಅನುಮಾನಗಳು ಈಗ ಹುಟ್ಕೊಂಡಿದೆ. ಇದಾದ ನಂತರ ಪಂಚಮಸಾಲಿ ಲಿಂಗಾಯತರು ಅನೇಕ ಪಂಗಡಗಳು, ಅನೇಕ ಮಠಾಧೀಶರುಗಳು ಯತ್ನಾಳ್ ಬೆಂಬಲಕ್ಕೆ ನಿಂತಿದ್ರು. ವಿಜಯದಶಮಿಯ ಟೈಮಲ್ಲಿ, ವಿಜಯಲಕ್ಷ್ಮಿಯ ಟೈಮಲ್ಲಿ ಅಥವಾ ಆ ವೇಳೆಗೆ ಯತ್ನಾಳ್ ಅವರು ದೊಡ್ಡ ಪಕ್ಷ ಕಟ್ತಾರೆ, ಹಿಂದೂ ಪಕ್ಷವನ್ನು ಕಟ್ತಾರೆ, RCB ಅನ್ನೋ ಹೆಸರಿನಲ್ಲಿ ಪಕ್ಷ ಕಟ್ತಾರೆ, ಅವ್ರು ಈಶ್ವರಪ್ಪನವರ ಜೊತೆ ಮಿನರಲ್ ಆಗ್ತಾರೆ. ಹೀಗಾಗಿ ಅನೇಕ ಊಹಾಪೋಹಗಳು ಹುಟ್ಕೊಂಡಿದ್ದು. ಅದಾದ ನಂತರ ಯತ್ನಾಳ್ ಅವರ ಜೊತೆಗೆ ಲಕ್ಷಾಂತರ ಈ ಪಂಚಮಸಾಲಿ ಮುಖಂಡರುಗಳು ಜೊತೆಗೆ ನಿಂತಿದ್ರು. ಹೇಗಾದ್ರೂ ಮಾಡಿ ಹಿಂದುತ್ವದ ಅಜೆಂಡವನ್ನ ಬದಿಗಿಟ್ಟಂತ ಬಿಜೆಪಿಯನ್ನು ನಾವು ತಿರಸ್ಕಾರ ಮಾಡಬೇಕು. ಜೊತೆಗೆ ಬಿಜೆಪಿ ಹಿಂದುತ್ವ ಹೆಸರಲ್ಲಿ ಓಟ್ ಕೇಳತ್ತೆ ಹೊರತು ಹಿಂದೂಗಳಿಗೆ ಯಾವುದೇ ಮಹತ್ವನ ಕೊಡ್ತಲ್ಲ, ಯಾವುದೇ ಒಂದು ರಕ್ಷಣೆಯನ್ನು ಕೊಡ್ತಾ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಕೂಡ ಯತ್ನಾಳ್ ಅವರಿಗೆ ಬೆಂಬಲವನ್ನು ನೀಡಿದ್ರು. ಒಂದನ್ನ ಗಮನಿಸಬೇಕಾದಂತ ಸಂಗತಿ ಏನಂದ್ರೆ, ಈಗೀಗ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಕಾಂಗ್ರೆಸ್ ಎಷ್ಟು ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅನ್ನೋದಕ್ಕಿಂತ ಬಿಜೆಪಿಗೊಂದು ದೊಡ್ಡ ನಷ್ಟವಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜೊತೆಗೆ ಇದನ್ನ ಗಮನಿಸಿದಂತ ಹೈಕಮಾಂಡ್ ಕೂಡ ಇದೀಗ ರಾಜ್ಯದ ನಾಯಕರಾದಂತ, ರಾಜ್ಯದ ಪ್ರಭಾವಿ ನಾಯಕರಾದಂತ ಮತ್ತು ಲಿಂಗಾಯತ ಮುಖಂಡರಾದಂತ ಮತ್ತು MLA ಆದಂತ ಅರವಿಂದ್ ಬೆಲ್ಲದವರನ್ನ ದೆಹಲಿಗೆ ಕರೆಸಿಕೊಂಡು ಒಂದು ಸಮಾಲೋಚನೆಯನ್ನ ಮಾಡಿದೆ. ಜೊತೆಗೆ ಹೈಕಮಾಂಡ್ ನೇತೃತ್ವದ ಅಂದ್ರೆ JP ನಡ್ಡಾ ಮತ್ತು ಅಮಿತ್ ಶಾ ಅವರು 1-to-1 ಮಾತನಾಡಿ ಅರವಿಂದ್ ಬೆಲ್ಲದವರಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಆ ಟಾಸ್ಕ್ ನ ಜೊತೆಗೆ ಮತ್ತೊಂದು ಕಾರ್ಯವನ್ನ ಕೊಟ್ಟು ಮತ್ತೆ ವಾಪಸ್ ರಾಜ್ಯಕ್ಕೆ ಕಳಿಸಿದ್ದಾರೆ ಅರವಿಂದ್ ಬೆಲ್ಲದವರನ್ನ. ಹಾಗಾಗಿ ಅರವಿಂದ್ ಬೆಲ್ಲದವರಿಗೆ ಕೊಟ್ಟಂತ ಟಾಸ್ಕ್ ಏನು ಅನ್ನೋದನ್ನ ಗಮನಿಸ್ತಾ ಹೋದ್ರೆ, ಅರವಿಂದ್ ಬೆಲ್ಲದವರು ಮೊನ್ನೆ ತಾನೇ ದೆಹಲಿಗೆ ಹೋಗಿದ್ರು. ತನ್ನ ಕಾರ್ಯನಿಮಿತ್ತ ತನ್ನ ಕೆಲವೊಂದು ರಿಪೋರ್ಟ್ಗಳ ಮುಖಾಂತರ ಆ ಹೈಕಮಾಂಡ್ಗೆ ಸಲ್ಲಿಸಬೇಕು, ಬಿಜೆಪಿಲಿ ಏನೇನು ಆಗ್ತಾ ಇದೆ, ಏನೆಲ್ಲ ಗೊಂದಲ ಆಗ್ತಾ ಇದೆ, ಏನೆಲ್ಲ ಸರಿಪಡಿಸಬಹುದು ಎನ್ನುವ ದೃಷ್ಟಿಯಲ್ಲಿ ಅರವಿಂದ್ ಬೆಲ್ಲದವರು ಹೈಕಮಾಂಡ್ ಅನ್ನು ಮೀಟ್ ಮಾಡಿದ್ರು. ಆ ಮೀಟಿಂಗ್ ವೇಳೆ JP ನಡ್ಡಾ, ಅಮಿತ್ ಶಾ ಮತ್ತು ಅರವಿಂದ್ ಬೆಲ್ಲದವರು 3 ಜನ ಕೂಡಿ ಒಂದು ದೊಡ್ಡ ಮಾತನಾಡಿದ್ದಾರೆ. ಜೊತೆಗೆ ಈ ಕರ್ನಾಟಕ ರಾಜ್ಯದಲ್ಲಿ ಏನೇನು ಆಗ್ತದೆ, ಯತ್ನಾಳ್ ಉಚ್ಚಾಟನೆಯಿಂದ ಬಿಜೆಪಿ ಪಕ್ಷಕ್ಕೆ ಏನೇನು ನಷ್ಟ ಆಗುತ್ತೆ ಎನ್ನುವ ದೃಷ್ಟಿಯಲ್ಲಿ ದೊಡ್ಡದಾದಂತಹ ಒಂದು ಚರ್ಚೆ ನಡೀತು. ಅದರಲ್ಲಿ ಅರವಿಂದ್ ಬೆಲ್ಲದವರು ಕೊಟ್ಟಂತ ಒಂದು ಉತ್ತರ ಇದೆ, ಅದು ಸ್ಪಷ್ಟವಾಗಿ ಕೊಟ್ಟ ಉತ್ತರ ಅಮಿತ್ ಶಾ ಮತ್ತು JP ನಡ್ಡಾ ಅವರಿಗೆ ಸ್ವಲ್ಪ ತಲೆನೋವನ್ನು ತಂದಿತ್ತು. ಯಾಕಂದ್ರೆ ಅವ್ರು ಹೇಳಿದಿಷ್ಟು, ಯತ್ನಾಳ್ ಅವರು ಏನೇ ವಿರುದ್ಧವಾಗಿ ಮಾತನಾಡಿದ್ರು ಕೂಡ ಅವರಿಗೊಂದು ಫ್ಯಾನ್ ಬೇಸ್ ಇದೆ, ಒಂದು ವೋಟ್ ಬೇಸ್ ಇದೆ. ಬಿಜಾಪುರದಂತ ಕ್ಷೇತ್ರದಲ್ಲಿ ಮುಸ್ಲಿಮರು ಸ್ವಲ್ಪ ಜಾಸ್ತಿ ಇದ್ರು ಕೂಡ ಅವರು ಮುಸ್ಲಿಂ ವೋಟೇ ಬೇಡ ಎನ್ನುವ ದೃಷ್ಟಿಯಲ್ಲಿ ನೇರವಾಗಿ ಸ್ಟೇಟ್ಮೆಂಟ್ ಕೊಟ್ಟು ಸ್ವಂತ ಬಲದಿಂದ, ಬಿಜೆಪಿ ಹೊರತಾಗಿ ಸ್ವಂತ ಬಲದಿಂದ ಅವರು ಗೆದ್ದು ಬರ್ತಾರೆ ಅಂದ್ರೆ ಅವರಿಗೆ ಅವರದೇ ಆದಂತ ಒಂದು ಸ್ಟ್ರೆಂತ್ ಇದೆ, ಹಿಂದುತ್ವದ ಪರ ಅಲೆ ಇದೆ. ಹಾಗಾಗಿ ಅವರನ್ನ ನಾವು ಉಚ್ಚಾಟನೆ ಮಾಡಿದ್ದು ಅಷ್ಟರ ಮಟ್ಟಿಗೆ ಸರಿ ಇಲ್ಲ ಎನ್ನುವ ದೃಷ್ಟಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಜೊತೆಗೆ ಅರವಿಂದ್ ಬೆಲ್ಲದ್ ಮತ್ತು ಯತ್ನಾಳ್ ಅವರ ನಡುವೆ ಒಂದು ದೊಡ್ಡ ಸಾಮರಸ್ಯ ಇದೆ, ದೊಡ್ಡ ಫ್ರೆಂಡ್ಶಿಪ್ ಇದೆ, ದೊಡ್ಡ ಗೆಳತನ ಇದೆ, ಒಬ್ಬರನ್ನ ಕಂಡ್ರೆ ಗೌರವ ಮಾಡ್ತಾರೆ. ಜೊತೆಗೆ ಇಬ್ರು ಕೂಡ ಲಿಂಗಾಯತ ಕಮ್ಯುನಿಟಿಯ ದೊಡ್ಡ ಲೀಡರ್ ಕೂಡ ಆಗಿದ್ದಾರೆ. ಹಾಗಾಗಿ ತನ್ನ ರಿಪೋರ್ಟ್ ನಲ್ಲಿ ಇವೆಲ್ಲವನ್ನ ಹೇಳಿ ಅಮಿತ್ ಶಾ ಮತ್ತು JP ನಡ್ಡಾ ಅವರಿಗೆ ಕೆಲವೊಂದು ರಿಪೋರ್ಟ್ ಅನ್ನು ಸಲ್ಲಿಸ್ತಾರೆ. ಅದಾದ ನಂತರ JP ನಡ್ಡಾ ಮತ್ತು ಅಮಿತ್ ಶಾ ಅವರು ಅರವಿಂದ್ ಬೆಲ್ಲದವರಿಗೆ ಒಂದು ದೊಡ್ಡ ಟಾಸ್ಕ್ ಅನ್ನು ಕೊಡ್ತಾರೆ. ಅದೇನಂದ್ರೆ, ನೀವು ಏನಾದ್ರೂ ಮಾಡಿ, ನಾವು ಈಗಾಗಲೇ ಹೇಳಿದ್ವಿ, ನಾವು 1-to-1 ಮಾತಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾವು ದೊಡ್ಡ ರಾಷ್ಟ್ರ ರಾಜಕಾರಣ ನೋಡ್ಕೊಳ್ಬೇಕಾಗುತ್ತೆ, ಎಲ್ಲಾ ರಾಜ್ಯಕ್ಕೆ ಚುನಾವಣೆಗಳು ನೋಡ್ಕೊಳ್ಬೇಕಾಗುತ್ತೆ. ಆದ್ರೆ ನೀವು ಈಗ ಯತ್ನಾಳ್ ಅವರನ್ನ ಮನವೊಲಿಸಬೇಕು. ಅವರನ್ನು ಈಗಾಗಲೇ ಉಚ್ಚಾಟನೆ ಮಾಡಿದ್ದಾಗಿದೆ, ಈಗಾಗಲೇ ಅವರನ್ನು ವಾಪಸ್ ಕರ್ಸ್ಕೊಳ್ಳಿಕ್ಕೆ ಆಗಲ್ಲ, ಅದು ಪಕ್ಷಕ್ಕೆ ಮುಜುಗರವಾಗುತ್ತೆ. ಆದ್ರೆ ನೀವು ಅವರಿಗೆ ಒಂದು ಕಿವಿ ಮಾತನ್ನು ಹೇಳಬೇಕು, ಯಾಕಂದ್ರೆ ನಿಮ್ಮ ಮಾತನ್ನ ಯತ್ನಾಳ್ ಅವರು ಕೇಳ್ತಾರೆ ಎನ್ನುವ ದೃಷ್ಟಿಯಲ್ಲಿ JP ನಡ್ಡಾ ಮತ್ತು ಅಮಿತ್ ಶಾ ಅವರು ಅರವಿಂದ್ ಬೆಲ್ಲದವರಿಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಅರವಿಂದ್ ಬೆಲ್ಲದವರು ಸಾಮಾನ್ಯ ರಾಜಕಾರಣಿ ಅಲ್ಲ. ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಪಟ್ಟದಿಂದ ಇಳಿಬೇಕಾದ್ರೆ
ಅರವಿಂದ್ ಬೆಲ್ಲದವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಎನ್ನುವ 100% ನಂಬಿಕೆ ಕೂಡ ಅನೇಕ ಕಾರ್ಯಕರ್ತರಿಗಿತ್ತು. ಯಾಕಂದ್ರೆ ಅವರು ದೊಡ್ಡ ರಾಜಕಾರಣಿ, ಜೊತೆಗೆ ಲಿಂಗಾಯತ ಮುಖಂಡ, ಜೊತೆಗೆ ಅವರು ಓದ್ಕೊಂಡವರು. ಈ ಹಿಂದೆ ಸರ್ಕಾರಕ್ಕೆ ಬೇಕಾದಂತ ಪಠ್ಯ ಪುಸ್ತಕಗಳಿಗೆ ಬೇಕಾದಂತ ಅಥವಾ ಶಾಲೆಗಳಿಗೆ ಬೇಕಾದಂತ ಪೂರಕವಾದ ಸಾಫ್ಟ್ವೇರ್ ಅನ್ನ ಅವ್ರು ಮಾಡಿಕೊಡುವಲ್ಲಿ ಹಿಂದೆ ರಾಜಕಾರಣಿಯ ಹೊರತಾಗಿಯೂ ಕೆಲಸ ಮಾಡಿದ್ದನ್ನ ಇಲ್ಲಿ ನಾವು ಸ್ಮರಿಸಿಕೊಳ್ಳಬಹುದಾಗಿದೆ. ಹೀಗಾಗಿ ಅರವಿಂದ್ ಬೆಲ್ಲದವರು ಒಬ್ಬ ಬುದ್ಧಿವಂತ ರಾಜಕಾರಣಿ, ಓದ್ಕೊಂಡರು, ತಿಳಿದುಕೊಂಡರು ಮತ್ತು ಹೀಗೆ ಅನೇಕ ರೀತಿಯ ರಾಜಕಾರಣವನ್ನ ಗೊತ್ತಿದ್ದ ಸಲುವಾಗಿ ಯತ್ನಾಳ್ ಅವರ ಬಗ್ಗೆ ಅರವಿಂದ್ ಬೆಲ್ಲದವರ ಆಡಿದ ಮಾತಿಗೆ ಸ್ವಲ್ಪ ಬೆಲೆ ಬರುತ್ತೆ. ಅರವಿಂದ್ ಬೆಲ್ಲದವರು ಏನೇ ಮಾತಾಡಿದ್ರು ಕೂಡ ಅವರು ಸ್ಪಷ್ಟತೆಯನ್ನು ಹೊಂದಿರ್ತಾರೆ ಎನ್ನುವ ನಿಲುವಿನಲ್ಲಿ ಅಮಿತ್ ಶಾ ಮತ್ತು JP ನಡ್ಡಾ ಅವರು ಅರವಿಂದ್ ಬೆಲ್ಲದವರ ಮಾತನ್ನ ಸಮಾಧಾನವಾಗಿ ಕೇಳಿ ಅದಾದ ನಂತರ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಏನಾದ್ರೂ ಮಾಡಿ ನೀವು ಯತ್ನಾಳ್ ಅವರ ಮನವೊಲಿಸಬೇಕು, ಯತ್ನಾಳ್ ಅವರನ್ನ ಪಕ್ಷದಿಂದ ತುಂಬಾ ದೂರ ಹೋಗದಂತೆ, ಜೊತೆಗೆ ಮತ್ತೊಂದು ಪಕ್ಷವನ್ನ ಕಟ್ಟದಂತೆ ನೀವು ನೋಡ್ಕೊಳ್ಬೇಕು. ಅವರಿಗೆ ಪದೇ ಪದೇ ನೀವು ಕಾಲ್ ಮಾಡಿ ಅವರ ಮನವೊಲಿಕೆಗೆ ಪ್ರಯತ್ನವನ್ನು ಮಾಡಬೇಕು. ಮುಂದೊಂದು ದಿನ ಬಿಜೆಪಿ 2028 ವೇಳೆಗೆ ಅಧಿಕಾರಕ್ಕೆ ಬರುತ್ತೆ. ಆ ಬಂದ ನಂತರ ನಿಮ್ಗೊಂದು ಸೂಕ್ತ ಸ್ಥಾನವನ್ನ ಕೊಡ್ತೇವೆ. ಅದು ರಾಷ್ಟ್ರ ರಾಜಕಾರಣ ಕರ್ಕೊಂಡ್ರೂ ತೊಂದರೆ ಇಲ್ಲ, ಅದು ರಾಜ್ಯ ರಾಜಕಾರಣದಲ್ಲಿ ಅದು ನಿಮ್ಮನ್ನ ಗುರುತಿಸಿ ನಿಮ್ಮನ್ನ ಪಕ್ಷಕ್ಕೆ ಕರೆದುಕೊಂಡು ಆನಂತರ ಒಳ್ಳೆ ಸ್ಥಾನವನ್ನು ಕೊಡ್ತೇವೆ. ಅಷ್ಟರ ಮಟ್ಟಿಗೆ ನೀವು ರಾಜ್ಯ ರಾಜಕಾರಣವನ್ನು ಬಿಟ್ಬಿಡಿ, ನಿಮ್ಮನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ನಿಮ್ಮನ್ನ ಸಂಘಟನೆಯಲ್ಲಿ ತೊಡಸ್ಕೊಳ್ತೇವೆ. ಜೊತೆಗೆ ಹಿಂದುತ್ವ ಪರವಾದ ನಿಮ್ಮ ನಿಲುವನ್ನ, ನಿಮ್ಮ ಒಲವನ್ನ ತುಂಬಾ ಗೌರವದಿಂದ ಕಾಣ್ತೇವೆ ಎನ್ನುವ ದೃಷ್ಟಿಯಲ್ಲಿ ನೀವು ಅರವಿಂದ್ ಬೆಲ್ಲದವರಿಗೆ ಹೇಳಿದ್ರು. ಅಂದ್ರೆ JP ನಡ್ಡಾ ಅವರು ಅರವಿಂದ್ ಬೆಲ್ಲದವರಿಗೆ ಹೀಗಂತ ಹೇಳಿ ಅರವಿಂದ್ ಬೆಲ್ಲದರ ಮುಖಾಂತರ ಯತ್ನಾಳ್ ಅವರನ್ನ ಮನವೊಲಿಸುವ ಕಾರ್ಯಕ್ಕೆ ಹೈಕಮಾಂಡ್ ಮುಂದಾಗಿದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿ ಪಂಚಮಸಾಲಿ ಲಿಂಗಾಯತರು ಪಕ್ಷದಿಂದ ದೂರ ಹೋಗದಂತೆ ಈಗಾಗಲೇ ನೋಡ್ಕೊಳ್ಬೇಕು. ಯಾಕಂದ್ರೆ ಈ ಕಾಂಗ್ರೆಸ್ ಪಕ್ಷದಿಂದ ಈ ಲಿಂಗಾಯತ ಧರ್ಮವನ್ನ ಒಡೆದ ಪ್ರಕರಣವಾಗಿ 2018ರಲ್ಲಿ ಯಾವೆಲ್ಲ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂತಲ್ಲ, ಕಾಂಗ್ರೆಸ್ ನೆಲಕಚ್ಚಿತಲ್ಲ, ಅಂತಹದೇ ಪರಿಸ್ಥಿತಿ ಈಗ ನಮಗೆ ಆಗಬಾರದು. ಯಾಕಂದ್ರೆ ಪಂಚಮಸಾಲಿ ಲಿಂಗಾಯತ ಮುಖಂಡರಾದಂತ ಯತ್ನಾಳ್ ಅವರು ನಾವು ಈಗಾಗಲೇ ಉಚ್ಚಾಟನೆ ಮಾಡಿದ್ದೇವೆ. ಜೊತೆಗೆ ಆ ಉಚ್ಚಾಟನೆಯಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ, ಜೊತೆಗೆ ಅದರಲ್ಲೂ ಲಿಂಗಾಯತ ವೋಟ್ ಬ್ಯಾಂಕ್ ಜಾಸ್ತಿ ಇರುವಂತ ಲಿಂಗಾಯತ ಕಮ್ಯುನಿಟಿ ನಮ್ಮಿಂದ ದೂರ ಆಗಬಾರದು ದೃಷ್ಟಿಯಲ್ಲಿ ಇದೀಗ ಅರವಿಂದ್ ಬೆಲ್ಲದವರಿಗೆ ಒಂದು ದೊಡ್ಡ ಟಾಸ್ಕ್ ಅನ್ನ ಕೊಟ್ಟಿದೆ. ಆ ಟಾಸ್ಕ್ ಮುಖಾಂತರ ಅರವಿಂದ್ ಬೆಲ್ಲದವರು ಯತ್ನಾಳ್ ಅವರನ್ನ ಮನಸೆಳಿತಾರ, ಯತ್ನಾಳ್ ಅವರನ್ನ ಸ್ವಲ್ಪ ಸೈಲೆಂಟ್ ಆಗಿ ಮಾಡ್ತಾರ, ಎಲ್ಲವನ್ನ ಕಾದ್ ನೋಡ್ಬೇಕಾಗಿದೆ. ಜೊತೆಗೆ ಅರವಿಂದ್ ಬೆಲ್ಲದವರಿಗೆ ಮತ್ತೂ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ನೀವು ಈಗ ಎಲ್ಲವನ್ನೂ ಸರಿ ಮಾಡಿದ್ರೆ ನಿಮಗೂ ಕೂಡ ಒಳ್ಳೆಯ ಕಾಲ ಬರುತ್ತೆ. ಯಾಕಂದ್ರೆ ರಾಜ್ಯದ ರಾಜಕಾರಣದಲ್ಲಿ ಹೇಗೆ ಏನಾಗುತ್ತೆ ಎನ್ನುವುದನ್ನು ಹೇಳಿಕ್ ಬರೋದಿಲ್ಲ. ಯಾವ್ದಾದ್ರು ಒಂದು ಪಕ್ಷದಲ್ಲಿ 2028 ಚುನಾವಣೆಯಲ್ಲಿ ಬಿಜೆಪಿ ಗೆದ್ರೆ ಅದರಲ್ಲಿ ವಿಜೇಂದ್ರ ಜೊತೆ ಅರವಿಂದ್ ಬೆಲ್ಲದವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ನಡೆಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದ್ರೆ ವಿಜೇಂದ್ರ ಅವರು ಫಸ್ಟ್ ಟೈಮ್ MLA ಆಗಿ ಈಗ ಗೆದ್ದಿದ್ದಾರೆ ಮತ್ತು ರಾಜ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಜೊತೆಗೆ ಅರವಿಂದ್ ಬೆಲ್ಲದವರು ಕೂಡ 4-5 ಬಾರಿ MLA ಆಗಿ ಗೆದ್ದು ಅವರಿಗೆ ಇಡೀ ರಾಜ್ಯ ರಾಜಕಾರಣದ ಮತ್ತು ಈ ಟೆಕ್ನಿಕಲಿ ಡೆವಲಪ್ ಆದಂತಹ ಸೊಸೈಟಿಯ ಒಂದು ಆಗು ಹೋಗುಗಳ ಪರಿವು ಎಲ್ಲವೂ ಇದೆ. ಹಾಗಾಗಿ ಒಂದು ವೇಳೆ 2028 ಚುನಾವಣೆಯಲ್ಲಿ ಏನಾದ್ರೂ ಈ ಗ್ಯಾರಂಟಿ ಯೋಜನೆಗಳಿಗೆ ಕೈ ಕೊಟ್ಟು ಕಾಂಗ್ರೆಸ್ ಅನ್ನು ಮಕ್ಕಾಡಿ ಮಲಗಿಸಿ ಬಿಜೆಪಿ ಏನಾದ್ರೂ ಗೆದ್ರೆ ಅದರಲ್ಲಿ ಇಬ್ಬರು ನಾಯಕರು, ಲಿಂಗಾಯತ ನಾಯಕರು CM ಗಾದಿಗಾಗಿ ಪೈಪೋಟಿ ನಡೆಸುವುದರಲ್ಲಿ ಸಂದೇಹವಿಲ್ಲ. ಅದರಲ್ಲಿ ಒಬ್ರು ವಿಜೇಂದ್ರ ಆಗಿರ್ತಾರೆ, ಮತ್ತೊಬ್ರು ಅರವಿಂದ್ ಬೆಲ್ಲದ ಆಗಿರ್ತಾರೆ. ಹಾಗಾಗಿ ಅರವಿಂದ್ ಬೆಲ್ಲದವರನ್ನ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಜೊತೆಗೆ ಏನಾದ್ರೂ ಕರ್ನಾಟಕದ ರಾಜಕಾರಣದಲ್ಲಿ ಆಗು ಹೋಗುಗಳಾದ್ರೆ ಅಥವಾ ಸ್ವಲ್ಪ ಬಿಗ್ ಡೆವಲಪ್ಮೆಂಟ್ ಆದ್ರೆ ನೇರವಾಗಿ ಅರವಿಂದ್ ಬೆಲ್ಲದವರನ್ನ ಸಂಪರ್ಕ ಮಾಡಿ, ಜೊತೆಗೆ ಬಸವರಾಜ ಬೊಮ್ಮಾಯಿಯವರನ್ನು ಕೂಡ ಸಂಪರ್ಕ ಮಾಡಿ ರಾಜ್ಯದ ಆಗು ಹೋಗುಗಳ ಬಗ್ಗೆ ತಿಳ್ಕೊಳ್ಳುತ್ತೆ. ಅದರಲ್ಲೂ ಯತ್ನಾಳ್ ಅವರ ವಿಷಯಕ್ಕೆ ಬಂದಾಗ ಅರವಿಂದ್ ಬೆಲ್ಲದವರನ್ನ ಕರೆದು ಮಾತನಾಡಿಸಿ ಯಾವುದೇ ಒಂದು ಕಾರಣಕ್ಕೂ ಕೂಡ ನೀವು ಯತ್ನಾಳ್ ಅವರನ್ನು ದೂರ ಹೋಗ್ಲಿಕ್ಕೆ ಬಿಡಲೇಬಾರದು. 2028 ಚುನಾವಣೆ ಆದ ನಂತರ 2029 ಪಾರ್ಲಿಮೆಂಟ್ ಚುನಾವಣೆಯ ವೇಳೆಗೆ ಅವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಕರೆದುಕೊಳ್ತೇವೆ ಎನ್ನುವ ಒಂದು ಸೂಕ್ಷ್ಮ ವಿಚಾರವನ್ನ ನೀವು ಹೇಳಲೇಬೇಕು ಎನ್ನುವ ಟಾಸ್ಕ್ ಅನ್ನ ಇದೀಗ ಅರವಿಂದ್ ಬೆಲ್ಲದವರಿಗೆ ಹೈಕಮಾಂಡ್ ಕರೆದು ಚರ್ಚಿಸಿ JP ನಡ್ಡಾ ಮತ್ತು ಅಮಿತ್ ಶಾ ಅವರು ಹೇಳಿದ್ದಾರೆ ಎನ್ನುವ ಖಚಿತ ಮಾಹಿತಿ ಇದೀಗ ಸಿಗ್ತಾ ಇದೆ. ಏನೇ ಆಗಲಿ ಬಿಜೆಪಿ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದೆ. ಪಂಚಮಸಾಲಿ ಲಿಂಗಾಯತ ಮುಖಂಡರು ಬಿಜೆಪಿ ವಿರುದ್ಧ ಸಿಡಿದೆದ್ದಿದ್ದಾರೆ. ಇವೆಲ್ಲಕ್ಕೂ ತಾತ್ಕಾಲಿಕವಾಗಿ ಮುಲಾಮು ಹಚ್ಚುವ ದೃಷ್ಟಿಯಿಂದ ಅರವಿಂದ್ ಬೆಲ್ಲದವರನ್ನ ನೇರವಾಗಿ ಕರೆಸಿಕೊಂಡು ಮಾತನಾಡಿದ್ದು ಫಲಪ್ರದವಾಗುತ್ತಾ, ನಷ್ಟವಾಗುತ್ತಾ ಅಥವಾ ಮುಂದೆ ಯಾವೆಲ್ಲ ತಿರುವುಗಳಿಗೆ ಇದು ಅನುವು ಮಾಡಿ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದ್ರೆ ಈ ಅರವಿಂದ್ ಬೆಲ್ಲದವರು ಯತ್ನಾಳ್ ಅವರನ್ನ ಮನವೊಲಿಸಲಿಕ್ಕೆ ಸಫಲರಾಗ್ತಾರ ಅಥವಾ ಅರವಿಂದ್ ಬೆಲ್ಲದವರ ಮಾತನ್ನ ಯತ್ನಾಳ್ ಕೇಳ್ತಾರ, ಜೊತೆಗೆ ಕೇಳಿದ್ರು ಕೂಡ ಮತ್ತೆಲ್ಲ ಯಾವ ಸ್ಫೋಟಕ ವಿಷಯಗಳನ್ನ ಬಾಯಿ ಬಿಡ್ತಾರೆ ಎನ್ನುವುದು ಯತ್ನಾಳ್ ಅವರ ಮುಂದಿನ ನಡೆಯ ಮುಖಾಂತರ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.